ಆತ ಯೂಟ್ಯೂಬರ್ ಆದರೆ ಶಾಲೆಗೆ ಕಳ್ಳತನ ಮಾಡೋಕೆ ಬಂದು ತಗಲಾಕೊಂಡಿದ್ದಾರೆ. ಯಾರೀತ ಯೂಟ್ಯೂಬರ್, ಯಾವ ಚಾನಲ್ಲು ಆತಂದು ಎಲ್ಲವನ್ನು ಕೂಡ ಹೇಳ್ತಾ ಹೋಗ್ತೀವಿ. ಶಾಲಾ ವಾರ್ಷಿಕೋತ್ಸವ ವಿಡಿಯೋ ಮಾಡೋಕ್ಕೆ ಬಂದು ಕಳ್ಳತನ ಮಾಡಿದ್ದಾನೆ. ಕಳ್ಳತನ ಮಾಡ್ತಾ ಇದ್ದಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾನೆ ಯೂಟ್ಯೂಬರ್. ಕತ್ತಿ ಸಮೇತ ಶಾಲೆಗೆ ನುಗ್ಗಿದ್ದ ಈ ಕಳ್ಳ ಚಿಕ್ಕಮಗಳೂರಿನ ಕೊಪ್ಪ ತಾಲೂಕಿನ ಬಸರಿಕಟ್ಟೆ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಯೂಟ್ಯೂಬರ್ ಶರತ್ನನ್ನ ವಶಕ್ಕೆ ಪಡೆದಿದ್ದಾರೆ ಜಯಪುರ ಪೊಲೀಸರು. ವಾರ್ಷಿಕೋತ್ಸವ ಮುಗಿಸಿ ಶಾಲೆ ಬಳಿ ಓಡಾಡ್ತಾ ಇದ್ದ ಈ ಯೂಟ್ಯೂಬರ್ ಶಾಲೆಯ ಮುಖ್ಯ ಶಿಕ್ಷಕರ ಕೊಠಡಿ ಬಾಗಿಲು ಒಡೆದು ರಾಬರಿ ಮಾಡಿದ್ದಾನಂತೆ. ವಾರ್ಷಿಕೋತ್ಸವ ಮುಗಿಸಿ ಶಾಲೆ ಬಳಿ ಓಡಾಡ್ತಾ ಇದ್ದ ಈ ಯೂಟ್ಯೂಬರ್ ಶಾಲೆಯ ಮುಖ್ಯ ಶಿಕ್ಷಕರ ಕೊಠಡಿ ಬಾಗಿಲು ಒಡೆದು ರಾಬರಿ ಮಾಡಿದ್ದಾನಂತೆ. ಶಾಲೆಯ ವಾರ್ಷಿಕೋತ್ಸವದ ವಿಡಿಯೋ ಮಾಡೋಕೆ ಬಂದಂತ ಯೂಟ್ಯೂಬರ್ ಮಾಡಿದ ಕೆಲಸ ಇದು. ಶಾಲೆಯಲ್ಲಿ ಕಳ್ಳತನ ಮಾಡಿದ್ದಾನೆ. ಈತನ ಹೆಸರು ಶರತ್, ಮೂಲತಃ ಬೆಳ್ತಂಗಡಿಯವನು. ಕಳ್ಳತನ ಮಾಡ್ತಾ ಇದ್ದಾಗ ಈತ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾನೆ. ಕತ್ತಿ ಸಮೇತ ಶಾಲೆಗೆ ಈತ ನುಗ್ಗಿದ್ದಂತೆ. ಯೂಟ್ಯೂಬರ್ ಶರತ್ನನ್ನ ಜಯಪುರ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ವಾರ್ಷಿಕೋತ್ಸವ ಮುಗಿಸಿ ಶಾಲೆ ಬಳಿಯೇ ಈತ ಓಡಾಡ್ತಿದ್ದಂತೆ. ಶಾಲೆಯ ಮುಖ್ಯ ಶಿಕ್ಷಕರ ಕೊಠಡಿ ಬಾಗಿಲು ಒಡೆದು ರಾಬರಿ ಮಾಡಿದ್ದಂತೆ. ಅಷ್ಟೇ ಅಲ್ಲದೆ ವಾರ್ಷಿಕೋತ್ಸವ ಮುಗಿದಾದರೂ ಕೂಡ ಶಾಲೆ ಬಳಿಯೇ ಓಡಾಡ್ತಾ ಇದ್ದ. ಕತ್ತಿ ಹಿಡಿದು ಕಳ್ಳತನಕ್ಕೆ ಹೋಗಿದ್ದಾಗ ಶಾಲಾ ಸಿಬ್ಬಂದಿಗೆ ಈತ ಸಿಕ್ಬಿದ್ದಿದ್ದಾನೆ. ಶಾಲೆಯ ಮುಖ್ಯ ಶಿಕ್ಷಕರ ಕೊಠಡಿಯ ಬಾಗಿಲು ಕೂಡ ಒಡೆದು ಕಳ್ಳತನಕ್ಕೆ ಪ್ರಯತ್ನವನ್ನು ಮಾಡಿದ್ದಾನೆ. ನೀವೇನು ಫೋಟೋದಲ್ಲಿ ನೋಡ್ತಾ ಇದ್ದೀರಾ, ಈತನೇ ಯೂಟ್ಯೂಬರ್. ಈತನ ಹೆಸರು ಶರತ್ ಅಂತ. ಶಾಲಾ ವಾರ್ಷಿಕೋತ್ಸವಕ್ಕೆ ಬಂದಿದ್ದ ತನ್ನ ಚಾನೆಲ್ನಲ್ಲಿ ವಿಡಿಯೋ ರೆಕಾರ್ಡ್ ಮಾಡಿ ಹಾಕೋಕೆ. ಆದರೆ ಈತ ಶಾಲೆಯಲ್ಲಿ ಮಾಡಿದ್ದು ಕಳ್ಳತನ. ಶಾಲಾ ವಾರ್ಷಿಕೋತ್ಸವದ ವಿಡಿಯೋ ಮಾಡೋಕ್ಕೆ ಬಂದಂಥ ವ್ಯಕ್ತಿ ಕಳ್ಳತನ ಮಾಡಿರುವಂಥ ಘಟನೆ ನಡೆದಿರೋದು ಚಿಕ್ಕಮಗಳೂರಿನಲ್ಲಿ. ಚಿಕ್ಕಮಗಳೂರಿನ ಕೊಪ್ಪ ತಾಲೂಕಿನ ಬಸರಿಕಟ್ಟೆ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಶಾಲಾ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಈತ ಶಾಲೆಗೆ ಬಂದಿರ್ತಾನೆ. ಈ ಒಂದು ಸಂದರ್ಭದಲ್ಲಿ ಕಳ್ಳತನ ಮಾಡಿದ್ದಾನೆ. ಸುಮ್ಮನೆ ವಿಡಿಯೋ ಮಾಡಿಕೊಂಡು ಹೋಗೋದು ಬಿಟ್ಟು ಶಾಲೆಯಲ್ಲಿ ಹೆಡ್ ಮಾಸ್ಟರ್ ಕೊಠಡಿಯ ಬೀಗವನ್ನೇ ಈತ ಒಡೆದಿದ್ದಾನೆ. ಕತ್ತಿ ಹಿಡ್ಕೊಂಡು ಸ್ಕೂಲಿಗೆ ಬಂದಿದ್ದ ಎನ್ನುವಂಥ ಮಾಹಿತಿ ಇದೆ. ಕತ್ತಿ ಹಿಡಿದು ಕಳ್ಳತನಕ್ಕೆ ಹೋಗಿದ್ದಾಗ ಶಾಲಾ ಸಿಬ್ಬಂದಿಯ ಕೈಗೆ ಈತ ಸಿಕ್ಬಿದ್ದಿದ್ದಾನೆ. ಶಾಲೆಯ ಮುಖ್ಯ ಶಿಕ್ಷಕರ ಕೊಠಡಿಯ ಬಾಗಿಲು ಒಡೆದು ಕಳ್ಳತನಕ್ಕೆ ಪ್ರಯತ್ನವನ್ನು ಮಾಡಿದ್ದಾನೆ. ಜಯಪುರ ಪೊಲೀಸರ ವಶಕ್ಕೆ ಸದ್ಯ ಯೂಟ್ಯೂಬರ್ ಶರತ್ ಜಯಪುರ ಪೊಲೀಸರ ವಶದಲ್ಲಿದ್ದಾನೆ. ಈತನ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಯಾತಕ್ಕಾಗಿ ಬಂದೆ, ಏನು ಕಳ್ಳತನ ಮಾಡಿದೆ, ಈ ಎಲ್ಲದರ ಕುರಿತಾಗಿ ವಿಚಾರಣೆ ನಡೆಸುವಂಥ ಕೆಲಸವನ್ನು ಕೂಡ ಇಲ್ಲಿ ಪೊಲೀಸರು ಮಾಡ್ತಾ ಇದ್ದಾರೆ. ಚಿಕ್ಕಮಗಳೂರಿನ ಕೊಪ್ಪ ತಾಲೂಕಿನ ಬಸರಿಕಟ್ಟೆ ಗ್ರಾಮದಲ್ಲಿ ನಡೆದಿರುವಂಥ ಘಟನೆ. ಯೂಟ್ಯೂಬರ್ ಶರತ್ ತನ್ನ ಯೂಟ್ಯೂಬ್ನಲ್ಲಿ ಇದೆಲ್ಲವನ್ನು ಹಾಕ್ತೀನಿ ಅಂಥೇಳಿ ಶಾಲೆಯ ವಾರ್ಷಿಕೋತ್ಸವದ ವಿಡಿಯೋವನ್ನು ಮಾಡುವಂಥ ನಿಟ್ಟಿನಲ್ಲಿ ಶಾಲೆಗೆ ಬಂದು ಕಳ್ಳತನದ ಕೃತ್ಯವನ್ನು ಮಾಡಿದ್ದಾನೆ. ಖತರ್ನಾಕ್ ಕಳ್ಳ ಈಗ ಪೊಲೀಸರ ವಶದಲ್ಲಿದ್ದಾನೆ ಎನ್ನುವಂಥ ಮಾಹಿತಿ ಇದೆ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.